ಪ್ರಿಯ ವೀಕ್ಷಕರೇ, ಇಂದು ನಾನು ನಿಮಗೆ ನಮ್ಮ ಕುಟುಂಬದ ಹೋರಾಟ ಮತ್ತು ಯಶಸ್ಸಿನ ಕುರಿತಾದ ಸ್ಫೂರ್ತಿದಾಯಕ ಕಥೆಯನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ನಮ್ಮ ಹಳ್ಳಿ ಭೂಮಿ ಒಂದು ಕಾಲದಲ್ಲಿ ಸಂಪೂರ್ಣವಾಗಿ ಬತ್ತಿಯಾಗಿ ಹೊಲದಲ್ಲಿ ಹುಲ್ಲು ಮಟ್ಟಕ್ಕೂ ಬೆಳೆಯಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿತ್ತು. ಆ ನೆಲವನ್ನು ನೋಡಿ ನಾವೆಲ್ಲ ನಿರಾಶರಾಗಿದ್ದೆವು. ಆದರೆ ನನ್ನ ತಂದೆ ನಿರ್ಧಾರಕ್ಕೆ ಬಂದರು. ನಾವು ಸುಮ್ಮನೆ ಕೂತುಕೊಂಡರೆ ಈ ನೆಲ ಯಾವತ್ತಿಗೂ ಬೆಳೆಯುವುದಿಲ್ಲ. ಇದನ್ನು ಸುಧಾರಿಸಬೇಕಾದರೆ ದುಡಿಮೆ ಮಾಡಲೇಬೇಕು ಎಂಬ ಬಲವಾದ ನಂಬಿಕೆ ಅವರಲ್ಲಿ ಹುಟ್ಟಿತು. ಅವರು ಎಲ್ಲ ಅಡೆತಡೆಯನ್ನು ತೀರಿಸಿ ನೆಲವನ್ನು ಸಮತಟ್ಟಾಗಿ ಮಾಡಿಸಿದರು. ಬೇರೆಯ ಸ್ಥಳದಿಂದ ಮಣ್ಣನ್ನು ಸೇರಿಸಿದರು ಮತ್ತು ಭತ್ತ ಬೆಳೆಸುವ ಪ್ರಯತ್ನವನ್ನು ಪ್ರಾರಂಭಿಸಿದರು. ನನ್ನ ತಂದೆಯ ಪರಿಶ್ರಮ ಮತ್ತು ಅವಿರತ ಹೋರಾಟದ ಫಲವಾಗಿ ಇಂದು ಆ ನೆಲದಲ್ಲಿ ನಾವು 5 ಎಕರೆಯಲ್ಲಿ ಸುಮಾರು 200 ಚೀಲ ಅಕ್ಕಿ ಬೆಳೆಯುತ್ತೇವೆ. ಇದು ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸಿತು. ಎಲ್ಲವೂ ಸಾಧ್ಯ, ಆದರೆ ಪ್ರಯತ್ನ ಮಾಡುವ ಧೈರ್ಯ ಬೇಕು. ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಸುಮ್ಮನೆ ಬಿಟ್ಟು ಬಿಡಬಾರದು. ನಾವು ಧೈರ್ಯದಿಂದ ಎದುರಿಸಿ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿದರೆ ಅನ್ಯಾಯವು ಸಂತೃಪ್ತಿಯಾಗಿ ಪರಿಣಮಿಸುತ್ತದೆ. ನಮ್ಮ ಮಣ್ಣನ್ನು ಉಳಿಸೋಣ, ನಮ್ಮ ನೆಲವನ್ನು ಸಂರಕ್ಷಿಸೋಣ ಮತ್ತು ಮುಂದಿನ ಪೀಳಿಗೆಗೆ ಉತ್ತಮ ಸಂದೇಶವನ್ನು ಕೊಡೋಣ ಎಂದು ಹೇಳುತ್ತಾ ನಮ್ಮ ಈ ಕಥೆಯನ್ನು ಕೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.